ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಭೂಮಿಕಾ ಅರುಣ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ನಿಮಗೆ ಫುಲ್ ಇನ್ಫಾರ್ಮೇಷನ್ ವೀಡಿಯೋನ ತೊಗೊಂಬಂದಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ವಿಡಿಯೋನ ಫಸ್ಟಿಂದ ಹಿಡಿದು ಎಂಡ್ವರೆಗೂ ಸ್ಕಿಪ್ ಮಾಡ್ದೇ ವಿಡಿಯೋನ ನೋಡಿ. ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಈ ಒಂದು ವಿಡಿಯೋ. ಏನಪ್ಪ ಅಂತಂದು ಹೇಳ್ಬಿಟ್ರೆ, ತುಂಬ ಜನ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾ ಇರ್ತೀರ ಯೂಟ್ಯೂಬಲ್ಲಿ. ಈಗ ಬಿಗಿನರ್ಸ್ ಅಂದರೆ ಫಸ್ಟಿಂದ ಇವಾಗ ಸ್ಟಾರ್ಟ್ ಮಾಡ್ತಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋದಿಂದ. ಏನಂದರೆ ಏನಪ್ಪ ಅದು ಅಂದರೆ, ನಿಮ್ಮ ಚಾನಲಲ್ಲಿ ಒಂದು ತಿಂಗಳಲ್ಲಿ ಯಾವ ರೀತಿ ನಾವು 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ಪಬ್ಲಿಕ್ ವಾಚ್ ಅವರ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ನಾನು ಹೇಳ್ತೀನಿ. ಸೊ ವರ್ಷಾನುಗಟ್ಲೆ ಆದ್ರೂ ಒಬ್ಬೊಬ್ಬರು ಟ್ರೈ ಮಾಡಿರ್ತಾರೆ, ಆಗಿರೋದಿಲ್ಲ. ಸೊ ನಾನು ಒಂದಿಷ್ಟು ಟಿಪ್ಸ್ನ ಕೊಡ್ತೀನಿ ನಿಮಗೆ, ಅದರಿಂದ ಹೆಲ್ಪ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಏನಪ್ಪ ಅದು ಟಿಪ್ಸು ಅಂತಂದರೆ ನೋಡಿ, ನಾನು ಕೂಡ ತುಂಬಾ ಕಷ್ಟಪಟ್ಟು ವಾಚ್ ಅವರು ಮತ್ತು ಇದು ಸಬ್ಸ್ಕ್ರೈಬರ್ಸು ಆದಮೇಲೆ ನನ್ನ ಚಾನಲ್ ಕೂಡ ಮಾನಿಟೈಸೇಷನ್ ಆಗಿದೆ. ಅದಕ್ಕೆ ಎಷ್ಟು ಕಷ್ಟಪಡಬೇಕು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿದೆ. ನಿಮಗೂ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡ್ತಾ ಇರ್ತೀರಲ್ವ, ಸೊ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿ ಒಂದು ಸ್ವಲ್ಪ ನೀವು ಟ್ರೈ ಮಾಡೋದ್ರಿಂದ ಅಂತ ಹೇಳ್ಬಿಟ್ಟು ಈ ಒಂದು ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಅಲ್ಲೇ ಕಾಣ್ತಿರುವಂಥ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದರೂ ಕೂಡ ಫಸ್ಟು ನಿಮಗೆ ಬರುತ್ತೆ, ಆ ವಿಡಿಯೋನ ನೀವೇ ನೋಡ್ಬೋದು. ನಾನು 2 ದಾರಿನ ಹೇಳ್ತೀನಿ. ಒಂದು ಶಾರ್ಟ್ಕಟ್ಟು, ಇನ್ನೊಂದು ಬಂದು ನೀವು ಟ್ರೈ ಮಾಡಿದರೆ ಮಾಡ್ಬೋದು, ಇಲ್ಲಾಂದರೆ ನಿಮಗೆ ಬೇಕಾಗಿಲ್ಲ ಅಂದರೆ ಬಿಟ್ಬಿಡ್ಬೋದು. ಸೊ ಆ ರೀತಿ ಹೇಳ್ತೀನಿ. ನಿಮಗೆ ಒಂದು ಸ್ಟ್ರೇಟ್ ದಾರಿ, ಇನ್ನೊಂದು ಶಾರ್ಟ್ಕಟ್ ದಾರಿ. ಸೊ 2 ರೀತಿಯಲ್ಲಿ ನಾವು ಇದನ್ನು ಮಾಡ್ಬೋದು. ಸೊ ನಾನು ಮೊದಲೇದಾಗಿ ಸ್ಟ್ರೇಟ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಸ್ಟ್ರೇಟ್ ಅಂದರೆ ಏನಿಲ್ಲ, ನೀವು ಡೈಲಿ ಅಂದರೆ ಡೈಲಿ ಒಂದು ದಿನವೂ ಬಿಡಲಾರ್ದಂಗೆ ವೀಡಿಯೋಸ್ ಅಪ್ಲೋಡ್ ಮಾಡಲೇಬೇಕು. ಬೇಗ ನಮ್ಮ ಚಾನಲ್ ಒಂದು ಸ್ವಲ್ಪ ಗ್ರೋ ಆಗಬೇಕಂದ್ರೆ ದಿನವೂ ಕೂಡ ನಾವು ವೀಡಿಯೋಸ್ ಅಪ್ಲೋಡ್ ಮಾಡ್ಕೋತಾ ಇರಬೇಕು. ಸೊ ಆ ರೀತಿ ಮಾಡೋದ್ರಿಂದ ಕೂಡ ನಮ್ಮ ಚಾನಲ್ ಬೇಗನೆ ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಸೊ ಸಬ್ಸ್ಕ್ರೈಬರ್ಸು ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ದಿನವೂ ಇಂಟ್ರೆಸ್ಟ್ ಕೂಡ ಜಾಸ್ತಿ ಬರುತ್ತೆ ನಮ್ಮ ಒಂದು ವೀಡಿಯೋಸಿಂದ. ಸೊ ಅದೇ ರೀತಿ ನಾವು ದಿನಾಲೂ ಕೂಡ ಅಪ್ಲೋಡ್ ಮಾಡಬೇಕು. ಸೊ ನಾವು ಇನ್ನೊಂದು ಹೇಳ್ಬೇಕಂದ್ರೆ, ಸೊ ಯಾರೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಕಂಟೆಂಟ್ನ ನಾವು ತೊಗೊಂಡು ಮಾಡೋದಕ್ಕೆ ಹೋಗಬೇಡಿ. ನಿಮ್ಮದೇ ಒಂದು ಓನ್ ಕಂಟೆಂಟಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡಿ. ಸೊ ದೊಡ್ಡ ಯೂಟ್ಯೂಬರ್ಸ್ ಯಾರೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಒಂದು ಕಂಟೆಂಟ್ನ ತೊಗೊಂಡು ನೀವು ವೀಡಿಯೋನ ಮಾಡೋದಕ್ಕೆ ಹೋಗಬೇಡಿ. ಸೊ ಆ ರೀತಿ ಮಾಡಿದರೂ ಕೂಡ ನಿಮಗೆ ಯೂಸ್ ಆಗೋದಿಲ್ಲ. ನಿಮ್ಮದೇ ಒಂದು ಓನ್ ಕಂಟೆಂಟ್ ಇರಬೇಕು. ಸೊ ಆ ರೀತಿ ಆದರೆ ತುಂಬ ಚೆನ್ನಾಗಿರುತ್ತೆ. ವೀಡಿಯೋನೂ ಕೂಡ ಬೇಗನೆ ರೀಚ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇನ್ನೊಂದು ಏನಂದರೆ, ಬೇಗ ಮಾಡಿಬಿಡ್ಬೇಕು. ನಾನು 1,000 ಸಬ್ಸ್ಕ್ರೈಬರ್ಸು 4,000 ವಾಚ್ ಅವರು ನೋಟಿಫಿಕೇಷನ್ ಆದ ಕೂಡ ನಮಗೆ ದುಡ್ಡು ಬಂದುಬಿಡುತ್ತೆ ಅಂದ್ಕೊಳ್ಳೋದು, ಅದು ಒಂದು ಯೋಚನೆನ ತಲೆಯಿಂದ ತೆಗೆದಾಕ್ಬಿಡಿ ಫಸ್ಟು. ಸೊ ಅದು ಒಂದು ಯೋಚನೆಯಿಂದನೇ ನಾವು ತುಂಬಾ ಯಾವ್ದು ಮಾಡಬೇಕು, ಕಂಟೆಂಟ್ ಯಾವ್ದು ಕೊಡಬೇಕು ಅಂತ ಹೇಳ್ಬಿಟ್ಟಿನೇ ಇನ್ನೂ ಸ್ವಲ್ಪ ನಮ್ಮ ತಲೆಯಲ್ಲಿ ಒಂದು ಸ್ವಲ್ಪ ಪ್ರೆಷರ್ನ ಹಾಕ್ಕೊಂಡ್ಬಿಡ್ತೀವಿ. ಸೊ ನಾವು ಆ ಥರ ಒಂದು ಇದನ್ನು ನಾವು ತೆಗೆದಾಕ್ಬಿಡ್ಬೇಕು. ಮೊದಲು ನಮ್ಮದೇ ಒಂದು ಓನ್ ಕಂಟೆಂಟಿಂದ ನಿಧಾನ ಆದರೂ ಚಿಂತೆ ಇಲ್ಲ ಅಂತಂದು ಹೇಳ್ಬಿಟ್ಟು ನಮ್ಮದೇ ಒಂದು ಕಂಟೆಂಟಿಂದನೇ ವೀಡಿಯೋಸ್ನ ಕೊಡಿ ಯೂಟ್ಯೂಬ್ಗೆ. ಸೊ ಇವಾಗ ದಿನವೂ ಯೂಟ್ಯೂಬರ್ಸ್ ಜಾಸ್ತಿ ಆಗ್ತಾಯಿದ್ದಾರೆ. ದಿನವೂ ಜನ ಯೂಟ್ಯೂಬ್ಗೆ ಜಾಸ್ತಿನೇ ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ. ಸೊ ಅವಾಗಿತ್ತು ಒಂದು ಸುಮಾರು ಸ್ವಲ್ಪ ಚಾನಲ್ಗಳು ಇದ್ವು. ಆವಾಗ ಸುಮಾರು ಜನ ಅವ್ರ ಚಾನಲ್ಲೇ ನೋಡ್ತಿದ್ರು. ಸೊ ಅವ್ರಿಗೂ ತುಂಬ ವ್ಯೂಸ್ ಕೂಡ ಆಗ್ತೈತೆ. ಇವಾಗ ಹಂಗಿಲ್ಲ, ದಿನವೂ ಒಬ್ಬೊಬ್ಬರು ಕ್ರಿಯೇಟರು ಹುಟ್ಕೋತಾ ಇದ್ದಾರೆ. ಸೊ ಆ ರೀತಿ ಇರೋದ್ರಿಂದ ಒಂದು ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗ್ತಾಯಿದೆ ಇವಾಗ ಯೂಟ್ಯೂಬಲ್ಲಿ. ಸೊ ನಾವು ಕೂಡ ಇದರಲ್ಲಿ ಮುಂದುವರಿಬೇಕು ಅನ್ನೋರಿದ್ದರೆ ಓನ್ ಕಂಟೆಂಟಿಂದನೇ ಮುಂದುವರಿಬೇಕು ಇದರಲ್ಲಿ. ಹಾಗಾದ್ರೇ ನಮ್ಮ ಚಾನಲ್ ಬೇಗನೆ ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಸೊ ಮತ್ತು ಇದರಾಗಿ ನಾನು ಹೇಳೋದು ಏನಂದರೆ, ಮೊದಲೇ ನಾವು ಯಾವ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ಕೋತಾ ಬರಬೇಕು ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡಿರ್ತೀವಲ್ಲ ಚಾನಲು. ಸೊ ಆ ರೀತಿ ಬಿಟ್ಟು ಬೇರೆ ಥರದ್ದೆಲ್ಲ ನಮ್ಮ ತಲೆಯಲ್ಲಿ ಹೋಗ್ಬಿಡುತ್ತೆ. ನಾವು ನಮ್ಮ ಚಾನಲ್ ಬೇಗನೆ ಗ್ರೋ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಬೇಕಾದ್ರೆ ಹಾಕ್ತಿರ್ತೀವಿ. ಸೊ ಆ ರೀತಿ ಹಾಕೋದ್ರಿಂದ ಕೂಡ ನಮ್ಮ ಚಾನಲ್ ಗ್ರೋ ಆಗೋದಿಲ್ಲ. ನಿಮ್ಮ ಒಂದು ಟೆಕ್ನಿಕ್ಕಿಂದ, ನಿಮ್ಮ ಒಂದು ಯೋಚನೆಯಿಂದ, ನಿಮ್ಮ ಒಂದು ಓನ್ ವಿಚಾರದಿಂದನೇ ಈ ಒಂದು ವಿಡಿಯೋನ ಮಾಡಿ ತುಂಬ ಚೆನ್ನಾಗಿರುತ್ತೆ, ಬೇಗನೆ ಗ್ರೋ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಯಾವ ರೀತಿ ವೀಡಿಯೋಸ್ ಮಾಡಬೇಕು, ಯಾವ ರೀತಿ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಎರಡನೇ ಟಾಪಿಕ್ ನೋಡೋಣ ಬನ್ನಿ. ಏನಪ್ಪ ಅಂತಂದರೆ, ನೀವು ಇದರಲ್ಲೂ ಕೂಡ ತುಂಬ ಬೇಗನೆ
ಮೊದಲನೇದಾಗಿ ನಾನು ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಾದರೂ ಮತ್ತು ವಾಟ್ಸಪ್ ಗ್ರೂಪು ಇನ್ನು ಈ ಥರ ಗ್ರೂಪ್ಗಳಿರ್ತವೆ. ಸೊ ಅದಕ್ಕೂ ಕೂಡ ನೀವು ಹಾಕೋದ್ರಿಂದ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸು ಕೂಡ ಬರ್ತಾರೆ. ಮತ್ತು ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಇಡೋದ್ರಿಂದ ಕೂಡ ನಿಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ಅಂತಂದು ಹೇಳ್ಬೋದು. ಸೊ ಅದು ದಿನ ಹಾಕ್ತಾಯಿದ್ರೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ರೆ ನೀವು ದಿನವೂ ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೇಟಸ್ಗೆ ಹಾಕೋದ್ರಿಂದಲೂ ಕೂಡ ನಿಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ಬೇಗನೆ 1000 ಸಬ್ಸ್ಕ್ರೈಬರ್ಸ್ ಅಲ್ಲ, ಇನ್ನೂ ಜಾಸ್ತಿನೇ ಆಗ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅಭಿಪ್ರಾಯ. ಸೊ ಮತ್ತು ನಿಮಗೆ 1000 ಸಬ್ಸ್ಕ್ರೈಬರ್ಸು ಇನ್ನೂ ಜಾಸ್ತಿನೇ ಆಗ್ತಾ ಇರ್ತಾರೆ. ಇದೇ ರೀತಿ ನಿಮ್ಮ ರಿಲೇಟಿವ್ಸ್ಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಗ್ರೂಪ್ಗಳಿಗೆ ನೀವು ಶೇರ್ ಮಾಡೋದ್ರಿಂದ ಕೂಡ ಬೇಗನೆ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗುತ್ತೆ. 1000 ಸಬ್ಸ್ಕ್ರೈಬರ್ಸು ನಿಮಗೆ ಒಂದು ತಿಂಗಳಲ್ಲ 15 ದಿನದಲ್ಲೂ ಕೂಡ ಮಾಡ್ಕೋಬೋದು. ಒಂದು ಏನು ಕಾಲೇಜ್ ಗ್ರೂಪ್ ಅಂತ ಇರುತ್ತೆ, ಅದಕ್ಕೂ ಕೂಡ ಹಾಕಿದರೆ ಫ್ರೆಂಡ್ಸ್ ಅದರಲ್ಲಿ ಕೂಡ ನಿಮ್ಮ ಫ್ರೆಂಡ್ಸ್ ಇರ್ತಾರೆ. ಸೊ ಅವ್ರ ಫ್ರೆಂಡ್ಸಿಗೂ ಕೂಡ ಇದನ್ನು ಶೇರ್ ಮಾಡಿ ಅಂದರೆ ಶೇರ್ ಮಾಡ್ತಾರೆ. ಸೊ ಆ ರೀತಿ ಮಾಡೋದ್ರಿಂದ ಕೂಡ ಬೇಗನೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಗ್ರೋ ಆಗ್ತಾರೆ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಮಾಡ್ಕೋಬೋದು. 15 ದಿನದಲ್ಲಿ ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ನಾನು ಅಂತೀನಿ. ಸೊ ಇವಾಗ ನಾನು ಅವಾಗಿಂದನೂ ಮಾಡ್ಕೊತ ಬಂದೀನಿ. ನಂದು 1 ವರ್ಷ ಆಗಿದೆ ಇವಾಗ ಚಾನಲ್ ಸ್ಟಾರ್ಟ್ ಮಾಡಿ. ನಂದು ಇವಾಗ ಒಂದು ರೀಸೆಂಟಾಗಿ ಒಂದು 4 ಮಂತ್ಸ್ ಆಯಿತು ಆವಾಗ ಕಂಪ್ಲೀಟ್ ಆಗಿದೆ. ನಾನು ಕೂಡ ಕಷ್ಟಪಟ್ಟು ಮಾಡ್ಕೊತ ಬಂದಿದ್ದೀನಿ. ಯಾವುದೇ ರೀತಿ ನಾನು ಗ್ರೂಪ್ಗೇನು ಹಾಕಿಲ್ಲ. ಸೊ ನಿಮಗೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಷಯ. ಇನ್ನು ಪಬ್ಲಿಕ್ ವಾಚ್ ಅವರ್ ಯಾವ ರೀತಿ ಮಾಡೋದು ಅಂತೇಳಿ ನೀವು ದಿನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ಕೋತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗಾದ್ರೂ ಶೇರ್ ಮಾಡ್ಕೋತಾ ಇದ್ದರೂ ಕೂಡ ಅವರು ದಿನ ನಿಮ್ಮ ವೀಡಿಯೋಸ್ ನೋಡೋದ್ರಿಂದನೂ ಕೂಡ ಬೇಗನೆ ವಾಚ್ ಅವರ್ ಆಗುತ್ತೆ. ಮತ್ತು ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಹಾಕೋದ್ರಿಂದ ಕೂಡ ಬೇಗನೆ ವಾಚ್ ಅವರ್ ಕಂಪ್ಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ವಾಟ್ಸಪ್ ಲಿಂಕ್ ಕೂಡ ನೀವು ಕಳಿಸ್ಬೇಕಾಗುತ್ತೆ ವೀಡಿಯೋಸ್ ಆಗಬೇಕಂದ್ರೆ. ಯಾರು ನಿಮ್ಮ ಚಾನಲ್ ಇಷ್ಟಪಟ್ಟು ನೋಡ್ತಾ ಇರ್ತಾರಲ್ವ, ಸೊ ಅವ್ರಿಗೆಲ್ಲರೂ ಶೇರ್ ಮಾಡಬೇಕು. ಸೊ ಆವಾಗಾದ್ರೂ ಕೂಡ ನಮ್ಮ ಚಾನಲು ಬೇಗನೆ ವಾಚ್ ಅವರ್ ಕಂಪ್ಲೀಟ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಫ್ಯಾಮಿಲಿಗೂ ಕೂಡ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ನಂಬರ್ ಯಾರ್ಯಾರೆಲ್ಲ ಇದ್ದಾವೆ ಸೊ ಅವರು ಕೂಡ ಆ ಲಿಂಕ್ನ ಕಳಿಸೋದ್ರಿಂದ ಕೂಡ ವಾಚ್ ಅವರ್ ಬೇಗನೆ ಕಂಪ್ಲೀಟ್ ಆಗುತ್ತೆ. ಪ್ಲೀಸ್ ನೋಡಿ ಅಂತ ಹೇಳ್ಬಿಟ್ಟು ನೀವು ಒಂದು ರಿಕ್ವೆಸ್ಟ್ ಆಗಿ ಕಳಿಸಿದರೆ ತುಂಬ ಅವರಿಗೆ ಕಳಿಸೋದ್ರಿಂದನೂ ಕೂಡ ಬೇಗನೆ ವಾಚ್ ಅವರ್ ಆಗುತ್ತೆ. ಸೊ ಒಂದು ಸ್ವಲ್ಪ ನೀವು ಕೂಡ ರಿಕ್ವೆಸ್ಟ್ ಮಾಡ್ಕೋಬೇಕು, ನೋಡಿ ಇದು ಕಂಪ್ಲೀಟಾಗಿ ವಿಡಿಯೋನ ಅಂತ ಹೇಳ್ಬಿಟ್ಟು. ಸೊ ಆವಾಗ ಅವ್ರು ಕಂಪ್ಲೀಟಾಗಿ ನೋಡ್ತಾರೆ. ಸೊ ವಾಚ್ ಅವರು ಕೂಡ ಕಂಪ್ಲೀಟಾಗಿ ನಿಮಗೆ 4000 ವಾಚ್ ಅವರು ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಒಂದು ತಿಂಗಳಲ್ಲಿ ಈ ರೀತಿ ಮಾಡೋದ್ರಿಂದ ನಮ್ಮ ಚಾನಲ್ಲು ಬೇಗನೆ ಗ್ರೋ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗಲಿಲ್ಲ ನಾನು ವೀಡಿಯೋಸ್ ಹಾಕಿ ಕಷ್ಟಪಟ್ಟು ನಾನು ಒಂದು ಚಾನಲ್ನ ಮೊನಿಟೈಸೇಷನ್ ಆನ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದು ಇವಾಗ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇರೋರಿಗೆ ಅಂತ ಹೇಳ್ಬಿಟ್ಟು ಈ ಒಂದು ಟಿಪ್ಸ್ನ ಕೊಡ್ತಾಯಿದ್ದೀನಿ. ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತಂದು ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಈ ನಾನು ಹೇಳಿರುವಂಥ 3 ಟಿಪ್ಸ್ನ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಚಾನಲ್ನ ಬೇಗನೆ ಗ್ರೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಹಾಗೆ ನನ್ನ ಚಾನಲ್ಗೂ ಕೂಡ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನು ಮುಂದೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.